ಭಾಷೆಗಳು ಗಣಪತಿ ಅಂದರೆ ಮಕ್ಕಳಿಗೂ ಎಲ್ಲರಿಗೂ ಇಂಟ್ರೆಸ್ಟು. ಹಿಂಗಾಗಿ ಇವ್ರು ಬಂದರೂ ಒಂಥರ ನಮಗೂ ಎಲ್ಲ ಮನೆಗೆ ಒಂಥರ ಏನೋ ಫಾಯ್ದೆ ಭಾಳ ಖುಷಿ. ಹಾಗಾಗಿ ಎಲ್ಲ ಇವಾಗ ಬಂದು ಒಳ್ಳೇದು ಮಾಡ್ತಾರೆ. ಗಣೇಶ ಚತುರ್ಥಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇದ್ದೀವಿ. ವಿಜೃಂಭಣೆಯಿಂದ ಎಲ್ಲರೂ ಗಣೇಶ ಮೂರ್ತಿಯನ್ನು ಖರೀದಿ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಿರೋದ್ರಿಂದ ಗಣೇಶ ಚತುರ್ಥಿ ಉತ್ಸವವನ್ನು ಮಾಡ್ತಾಯಿದ್ದಾರೆ. ಆದರೆ ಈ ವರ್ಷ ಗಣೇಶ ಮೂರ್ತಿಗಳು ಭಾಳ ನಮಗೆ ಸರಿ ಅನ್ನಿಸ್ತಾ ಇದ್ದಾವೆ. ಅದು ರೈತರಿಗೆ ಈಗಾಗಲೇ ಕೂತು ಹೆಸರು ಬಂದು ಕೊಯ್ಲಿಗೆ ಬಂದು ಬೆಳೆ ಹಾನಿಯಾಗಿದೆ, ಪರಿಹಾರ ಕೊಡಬೇಕು. ಆಮೇಲೆ ನಾವು ಗಣೇಶ ಎಲ್ಲರಿಗೂ ಶುಭ ಆಶೀರ್ವಾದ ಮಾಡಲಿ ಅಂತ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ತಮ್ಮ ಹೆಸರು ಸರ್? ಕಲ್ಯಾಣರಾವ್ ಪಾಟೀಲ್, ಕನ್ನಡ ಪರ ಹೋರಾಟಗಾರ. ಗಣೇಶ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ವ್ಯಾಪಾರ ಇದು ಇದೆ, ಇದೆ. ಮಳೆ ಸಲ ಸ್ವಲ್ಪ ಪ್ರಾಬ್ಲಮ್ ಮಂದಿ ಬರೋದು ಎಲ್ಲ ಇರ್ಬೇಕು. ನಾಡಿನ ಜನತೆ ಗಣೇಶ ಹಬ್ಬದ ಬಗ್ಗೆದಾಗ ಏನು ಹೇಳ್ಬೇಕಂತೀರಿ? ಅದೇ ಗಣೇಶ ಹಬ್ಬದ ಬಗ್ಗೆ ಆಚರಣೆ ಹೆಂಗೆ ಜನ ಹೆಂಗೆ ಮಾಡ್ತಾರೆ ಎಲ್ಲ ಒಳ್ಳೆ ನೋಡೋದು. ವಾತಾವರಣ ಸರಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಕಲಬುರಗಿ ನಗರದ ನಿವಾಸಿಗಳು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ ಮತ್ತು ಭರ್ಜರಿಯಾಗಿ ವ್ಯಾಪಾರವೂ ನಡೆಯುತ್ತಾ ಇದೆ. ಆದ ಕಾರಣ ಎಲ್ಲರೂ ಈ ಉತ್ಸವದಲ್ಲಿ ಭಾಗಿಯಾಗಿ ಪ್ರೇರಿತರಾಗಬೇಕಾಗಿ ಕೋರಿಕೆ. ತಮ್ಮ ಹೆಸರು? ಲಕ್ಷ್ಮೀ ಚಿತ್ರಮಲ್ಲಿಗೆ ವಕೀಲರು. ಹೆಂಗೆ ನಡೆದಿದೆ ನಿಮ್ಮ ಹತ್ರ ವ್ಯಾಪಾರ? ಎಲ್ಲ ಸರಿಯಾಗದಾರ ಸರ್. ಈ ವರ್ಷದ ಕಾಲ ಸರಿಯಾಗದ ರೀ ವ್ಯಾಪಾರ ಎಲ್ಲ. ಜರ ಮಳೆ 2 ದಿನ ಸಪೋರ್ಟ್ ಮಾಡ್ತೇವೆ. ಎಲ್ಲ ವ್ಯಾಪಾರ ಸರಿಯಾಗದ ರೀ. ಎಲ್ಲ ಗಣೇಶ ಚಲೋ ನಡೆಸ್ಕೊಳ್ಳತ್ತಾನ. ಏನು ಹೇಳ್ತೀರಿ ಜನರಿಗೆ ಗಣೇಶ ಹಬ್ಬದ ಬಗ್ಗೆದಾಗ? ಏನಿಲ್ಲ, ಎಲ್ಲ ಜನರು ಗಣೇಶ ಹಬ್ಬ ಆಚರಣೆ ಮಾಡಲಿ. ಎಲ್ಲ ಕರೆಕ್ಟಾಗಿ ಹಿಂದೂ ಸಂಪ್ರದಾಯ ಪ್ರಕಾರ ಗಣೇಶ ಹಬ್ಬ ಆಚರಣೆ ಮಾಡಬೇಕು. ಗಣೇಶ ಹಬ್ಬ ಆಚರಣೆ ಮಾಡಲಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ. ತಮ್ಮ ಹೆಸರು? ವೀರೇಶ್.